ನಮಸ್ಕಾರ. ನೋಡಿ, ನೀವು ಮದುವೆ ಆಗಿರ್ತಕ್ಕಂತಹ ವ್ಯಕ್ತಿಯನ್ನ ನೀವು ಪ್ರೀತಿ ಮಾಡಬೇಕಾದ್ರೆ ಒಂದು ಸ್ಪಾರ್ಕ್ ಇರ್ತಿತ್ತು, ಎಕ್ಸೈಟ್‌ಮೆಂಟ್ ಇರ್ತಿತ್ತು. ನಿಮ್ಮ ಸಂಗಾತಿಯನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನೋ ಒಂಥರ ಕೆಮಿಸ್ಟ್ರಿ ಇರ್ತಿತ್ತು. ನಿಜವಾಗ್ಲೂ ಪ್ರೀತಿ ಅಂದ್ರೆ ಇದೇನಾ ಅಂತ ಅನ್ಸೋದು. ಯಾವಾಗಲೂ ಆ ಒಂದು ಸ್ಪಾರ್ಕು, ಆ ಎಕ್ಸೈಟ್‌ಮೆಂಟ್ ಇರ್ತಾ ಇತ್ತು. ಆದ್ರೆ ಮದುವೆ ಆಗಿ 5, 10 ವರ್ಷ ಆಯ್ತು. ಈಗ ಆ ವ್ಯಕ್ತಿಯನ್ನ ನೋಡಿದಾಗ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದು ಇದೇ ವ್ಯಕ್ತಿಯನ್ನ. ಯಾಕೆ ನಮ್ಮಿಬ್ಬರ ಮಧ್ಯೆ ಆ ಸ್ಪಾರ್ಕ್ ಇಲ್ಲ, ಆ ಕೆಮಿಸ್ಟ್ರಿ ಇಲ್ಲ. ಏನೋ ಒಂಥರ ಎಲ್ಲ ಸಪ್ಪೆ ಸಪ್ಪೆ ಅನಿಸ್ತಾ ಇದೆ. ಆಚೆ ಕಡೆ ಡಿಸ್ಟ್ರಾಕ್ಷನ್ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲೋ ಒಂದು ಹೊಸತನವನ್ನು ಹುಡುಕ್ತಾ ಇರ್ತೀನಿ. ಆದರೆ ಯಾಕೆ ಹೀಗಾಗತ್ತೆ ಗೊತ್ತಾ? ಅವರು ನಿಮಗೆ ಎಮೋಷ್ನಲಿ ಸಪೋರ್ಟ್ ಕೊಟ್ಟಿರ್ತಾರೆ, ಫಿಸಿಕಲಿ ಸಪೋರ್ಟ್ ಕೊಟ್ಟಿರ್ತಾರೆ, ಕೆಲವು ಸತಿ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಕೊಟ್ಟಿರ್ತಾರೆ. ಆದರೂ ನಮ್ಮ ಮನಸ್ಸು ಯಾಕೆ ಹತೋಟಿಯಲ್ಲಿ ನಿಲ್ತಾ ಇಲ್ಲ? ಬೇರೆ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗ್ತಾ ಇದೆ. ಯಾತಕ್ಕೆ ಇದು ಅಂತ ಹೇಳಿದ್ರೆ, ನೋಡಿ, ನಮ್ಮ ಬ್ರೈನ್ ಏನು ಮಾಡತ್ತಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪದೇ 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 ಒಂದೇ ಕೆಲಸವನ್ನು ಮಾಡ್ತಾ ಇದ್ರೆ ಅಥವಾ ಒಂದನೇ ವಿಷಯವನ್ನು ನೋಡ್ತಾ ಇದ್ರೆ, ಒಂದೇ ಫ್ರೇಸಸನ್ನು ಅಥವಾ ಪದವನ್ನು ಹೇಳ್ತಾ ಇದ್ರೆ ಅದರ ವ್ಯಾಲ್ಯೂವನ್ನು ಕಳ್ಕೊತಾ ಇರುತ್ತೆ. ಇದಕ್ಕೆ ಒಂದು ಸೈಕಾಲಜಿಕಲ್ ಫೆನಾಮಿನ ಹೇಳ್ತಾರೆ, ಸೆಮ್ಯಾಂಟಿಕ್ ಸ್ಯಾಟಿಯೇಷನ್ ಅಂತ. ಅಂದರೆ ಪದೇ ಪದೇ ನಾವು ಏನನ್ನ ಹೇಳ್ತಾ ಇರ್ತೀವೋ ಆ ಆ ವ್ಯಾಲ್ಯೂ ಆಗಿರ್ಬೋದು, ಆ ಫ್ರೇಸಸ್ ಆಗಿರ್ಬೋದು, ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಯಾವ ವ್ಯಕ್ತಿಯನ್ನು ನಾವು ಮುಂಚೆ ಯಾರನ್ನ ಮೀಟ್ ಮಾಡಬೇಕು, ಯಾರ ಜೊತೆ ಇರಬೇಕು ಅಂತ ಹಾತೊರಿತಾ ಇದ್ರೋ, ಒಂದು ಸತಿ ಅದು ಸಿಕ್ಕಿದಾಗ ಅದರ ವ್ಯಾಲ್ಯೂನ ಮಾಡೋದನ್ನು ಕಡಿಮೆ ಮಾಡ್ಕೊತಾ ಹೋಗ್ತೀವಿ. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಸತ್ತಿಲ್ಲ. ಆ ಅಟೆನ್ಷನ್ನು ಸಾಯ್ತಾ ಹೋಗ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಪಾರ್ಟ್ನರಿಗೆ ಕಾಂಪ್ಲಿಮೆಂಟನ್ನು ಮಾಡ್ತಾ ಹೋಗಿ. ನೋಡಿ, ನೀವು ಅಷ್ಟೇ ಇಷ್ಟೊಂದು ಕೆಲಸ ಮಾಡ್ತಾ ಇರ್ತೀರ. ನಿಮ್ಮ ಬಾಸ್ ನಿಮಗೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಏನು ಕೆಲಸನೋ ಏನೋ ಮಗ, ಏನೋ ಅವ್ನು ಎಷ್ಟು ಕೆಲಸ ಮಾಡಿದ್ರು ಯಾರೂ ಅಪ್ರಿಷಿಯೇಟೇ ಮಾಡಲ್ಲ ಅಂತ ಹೇಳಿ ಎಷ್ಟೋ ಸತಿ ನಾವೇ ಮನಸ್ಸಿಗೆ ನೋವು ತಿಂತಿರ್ತೀವಿ. ಆದರೆ ನಾವು ಏನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ, ಶುರುಗೆ ಆ ಪ್ರೀತಿ ಇರುತ್ತೆ, ಆ ಸಹನೆ ಇರುತ್ತೆ, ಆ ಕಾಳಜಿ ಇರುತ್ತೆ, ಎಲ್ಲವೂ ಆ ವ್ಯಕ್ತಿ ನಮಗೆ ಸಿಕ್ಕ ನಂತರ ಅವರ ಬೆಲೆಯನ್ನು ನಾವು ಕಳ್ಕೊತಾ ಹೋಗ್ತೀವಿ. ನೋಡಿ, ಆ ಸ್ಪಾರ್ಕು, ಆ ಕೆಮಿಸ್ಟ್ರಿ ಎಲ್ಲವೂ ಇದ್ದೇ ಇರುತ್ತೆ. ಆದರೆ ಮುಂಚೆ ನೀವು ಅವರನ್ನು ವ್ಯಾಲ್ಯೂ ಮಾಡ್ತಾ ಇದ್ರಿ. ಅವರಿಗೆ ಅಟೆನ್ಷನನ್ನು ಕೊಡ್ತಾ ಇದ್ರಿ. ಅವ್ರು ಏನೇ ಹೇಳಿದ್ರು ಗಮನ ಇಟ್ಟು ಕೇಳ್ತಾ ಇದ್ರಿ. ಈಗ ಮನೆಗೆ ಹೋದರೆ ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀರ. ಅವ್ರು ಏನು ಹೇಳಿದ್ರು ಕಿವಿ ಮೇಲೆ ಹೋಗ್ತಾ ಇರುತ್ತೆ ಹೊರತು, ತಾಳ್ಮೆಯಿಂದ ಏನು ಹೇಳ್ತಾ ಇದ್ದಾರೆ ಅನ್ನೋ ಕೇಳೋ ಪೇಷನ್ಸ್ ಕೂಡ ನಮಗಿರಲ್ಲ. ಮೊದಲನೇದಾಗಿ ನಾವು ತಾಳ್ಮೆಯನ್ನು ತಗೋತಾ ಹೋಗಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ಪೇಷನ್ಸಿಂದ ಕೇಳೋಕ್ಕೆ ಶುರು ಮಾಡ್ತಾ ಹೋಗಬೇಕು. ಆ ಅಟೆನ್ಷನನ್ನು ಕೊಡಬೇಕು, ಅಪ್ರಿಸಿಯೇಷನನ್ನು ಕೊಡ್ತಾ ಹೋಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಎಮೋಷ್ನಲ್ ಇಂಟಿಮೆಸಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಬೆಳೆಸ್ಕೊತಾ ಹೋಗಬೇಕು. ಯಾವಾಗ ಎಮೋಷ್ನಲ್ ಇಂಟಿಮೆಸಿ ಇರುತ್ತೆ, ಯಾವ ಸಂಬಂಧ ಕೂಡ ಸಾಯ್ತಾ ಬರಲ್ಲ. ಹಾಗಾಗಿ ಮೊದಲನೇದಾಗಿ ಒಂದು ಬೆಸ್ಟ್ ಫ್ರೆಂಡ್ ಕೆಮಿಸ್ಟ್ರಿಯನ್ನು ಬೆಳೆಸ್ಕೊತಾ ಹೋಗಿ. ಇವತ್ತಿಗೂ ನಿಮ್ಮ ಬೆಸ್ಟ್ ಫ್ರೆಂಡನ್ನು ಯಾಕೆ ನೀವು ಇಷ್ಟಪಡ್ತೀರಾ ಹೇಳಿ? ಏನೇ ಕಷ್ಟ ಬಂದರೂ ಫಸ್ಟು ನಿಮ್ಮ ತಾಯಿಗೆ ಹೇಳೋಕ್ಕಿಂತ ಮುಂಚೆ ನಿಮ್ಮ ಬೆಸ್ಟ್ ಫ್ರೆಂಡಿಗೆ ಹೇಳ್ತಾ ಹೋಗ್ತೀರಾ. ಯಾಕೆ ಅಂತ ಹೇಳಿದರೆ, ಅವರು ನಿಮ್ಮನ್ನು ಯಾವುದೇ ರೀತಿಯ ಜಡ್ಜ್ ಮಾಡಲ್ಲ. ಮೊದಲನೇದಾಗಿ ಆ ಬೆಸ್ಟ್ ಫ್ರೆಂಡ್ ಕೆಮಿಸ್ಟ್ರಿಯನ್ನು ಬೆಳೆಸ್ಕೊತಾ ಹೋಗಿ, ಸೆಕ್ಷುವಲ್ ಇಂಟಿಮೆಸಿಯನ್ನು ಹೆಚ್ಚು ಮಾಡ್ಕೊತಾ ಹೋಗಿ, ಮತ್ತು ಯಾವುದಾದ್ರೂ ಒಂದು ಹಾಬಿಯನ್ನು ಟುಗೆದರ್ ಮಾಡೋದನ್ನು ಕಲ್ತ್ಕೊಳ್ಳಿ. ಜಿಮ್ಮಿಗೆ ಹೋಗೋದಾಗಿರ್ಬೋದು, ಹೈಕಿಗೆ ಹೋಗೋದಾಗಿರ್ಬೋದು, ಟ್ರೆಕ್ಕಿಗೆ ಹೋಗೋದಾಗಿರ್ಬೋದು, ಟ್ರಾವೆಲ್ ಮಾಡೋದಾಗಿರ್ಬೋದು, ಅಟ್ಲೀಸ್ಟ್ ವಾರಕ್ಕೊಂದು ದಿನ ಆದರೂ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಒಂದು ಡಿನ್ನರ್ ಡೇಟಾಗಿ ಹೋಗೋದಾಗಿರ್ಬೋದು, ಇದೆಲ್ಲವನ್ನು ಶುರು ಮಾಡ್ಕೋತಾ ಹೋಗಿ. ಯಾವಾಗ ನಿಮ್ಮ ಸಂಗಾತಿಯಲ್ಲಿ ಚಿಕ್ಕ ಚಿಕ್ಕ ವಿಷಯವನ್ನು ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತೀರಾ, ಒಂದು ಕೆಲಸ ಮಾಡಿ, ಒಂದು ಗ್ಲಾಸ್ ಜಾರ್ ತಗೊಂಡು ಪ್ರತಿ ಸಂಡೇ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಏನನ್ನೊಂದು ಒಂದು ಎಕ್ಸೈಟಿಂಗ್ ವಿಷಯ ಇರುತ್ತೆ ಅಥವಾ ನಿಮ್ಮ ಪಾರ್ಟ್ನರ್ದೊಂದು ಕ್ವಾಲಿಟಿಯನ್ನು ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ಹಾಕ್ತಾ ಹೋಗಿ. ಯಾವಾಗ ನಿಮ್ಮಿಬ್ಬರ ಮಧ್ಯೆ ಇರುಸು ಅನಿಸುತ್ತೆ ಅಥವಾ ನಮ್ಮಿಬ್ಬರ ಮಧ್ಯೆ ಸಂಬಂಧ ಸಾಯ್ತಾ ಬರ್ತಿದೆ ಅಂತ ಅಂದಾಗ ಆ ಚೀಟಿಗಳನ್ನು ಓಪನ್ ಮಾಡಿ ಓದ್ತಾ ಹೋಗಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ಅಪ್ರಿಷಿಯೇಟ್ ಮಾಡಲಿಕ್ಕೆ 1000 ರೀಸನ್ ಇರುತ್ತೆ. ಹಾಗಾಗಿ ಈ ಕೆಮಿಸ್ಟ್ರಿಯನ್ನು ಸಾಯಿಸ್ಲಿಕ್ಕೆ ಹೋಗಬೇಡಿ. ಈ ಅಟೆನ್ಷನ್ ಕೊಡೋದನ್ನು ಕಮ್ಮಿ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಡಿಸ್ಟ್ರಾಕ್ಷನ್ ಇರಲಿ, ಅದು ಡಿಸ್ಟ್ರಾಕ್ಷನ್. ಯಾಕಂತ ಹೇಳಿದ್ರೆ, ಯಾವಾಗ ಯಾರು ನಮ್ಮ ಜೊತೆ ಇರ್ತಾರೆ, ನಮ್ಮ ಮೂಡ್ ಸ್ವಿಂಗ್ಸನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ, ನಮ್ಮ ಅಪ್ಸ್ ಆ್ಯಂಡ್ ಡೌನ್ಸನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ, ಅವ್ರು ಮಾತ್ರ ನಮ್ಮನ್ನ ಎಲ್ಲ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ತಾಯಿ ನಂತರ ನಮ್ಮ ಪಾರ್ಟ್ನರ್ ನಮ್ಮ ಎಲ್ಲ ಫ್ಲಾಸನ್ನು ಅಕ್ಸೆಪ್ಟ್ ಮಾಡ್ಕೊತಾ ಹೋಗ್ತಾರೆ. ಯಾವುದೇ ಡಿಸ್ಟ್ರಾಕ್ಷನ್ ಆಗಿರಬೇಕಾದ್ರೆ, ನಾವು ಅವರನ್ನು ಮೀಟ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ, ಅಥವಾ ಅವ್ರು ನಮ್ಮ ಜೊತೆ ಇರೋದು 1 ಅವರ್ 2 ಅವರ್ ಆಗಿರ್ಬೋದು. ಶುರುಗೆ ಎಲ್ಲ ಸಂಬಂಧಗಳು ಚೆನ್ನಾಗಿ ಅನಿಸ್ತಾ ಬರುತ್ತೆ. ಅದ ನಂತರವೇ ಅದು ಅದರ ಮಧ್ಯೆ ನಮಗೆ ತೊಳಲಾಟ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಹೇಳ,
ಯಾವತ್ತೂ ಅಷ್ಟೇ ನಿಮ್ಮ ಪಾರ್ಟ್ನರ್ ವೀಕ್ನೆಸ್ಸನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇಷ್ಟೊತ್ತಿದ್ದು ನಮ್ಮ ಪಾರ್ಟ್ನರ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲ ವಿಷಯವನ್ನು ಹೇಳ್ಕೊಂಡಿರ್ತಾರೆ. ಆದರೆ ಜಗಳ ಆಡಿದಾಗ ಅದನ್ನೇ ಇಟ್ಕೊಂಡು, ಆ ವೀಕ್ನೆಸ್ಸನ್ನು ಇಟ್ಕೊಂಡು ಅಥವಾ ಅವರ ಪಾಸ್ಟನ್ನು ಇಟ್ಕೊಂಡು ಟಾರ್ಗೆಟ್ ಮಾಡಿದಾಗ ಅವ್ರಿಗೆ ಅಬ್ಯಾಂಡ್ಮೆಂಟ್ ಇಶ್ಯೂಸ್ ಕಾಣಿಸ್ತಾ ಬರುತ್ತೆ. ಇಲ್ಲಪ್ಪ ಯಾರನ್ನು ನಂಬೋದು, ನನ್ನ ಸಂಗಾತಿನೇ ಹೀಗೆ ಮಾಡಿಬಿಟ್ಟ ಅಂತ. ನಮಗೆ ಕೋಪ ಬಂದಾಗ ನಮ್ಮ ಉದ್ದೇಶ ಏನಾಗಿರುತ್ತಪ್ಪ ಅಂತೀರಿ ಅಂತಂದರೆ ಅವರನ್ನು ಹರ್ಟ್ ಮಾಡಬೇಕು ಅಂತ ಅನಿಸಿರುತ್ತೆ. ಆದರೆ ಆ ಹರ್ಟು ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗಬಾರ್ದು. ನಾವು ಈ ರಿಲೇಷನ್ಶಿಪ್ಪನ್ನು ವ್ಯಾಲ್ಯೂ ಮಾಡ್ತಾ ಹೋಗೋಣ. ನನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಇದೇ ನಿಮ್ಮ ಸಂಗಾತಿಯನ್ನು ಮತ್ತೆ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನೀವು ಈ ವ್ಯಕ್ತಿ ಜೊತೆ ಪ್ರೀತಿ ಒಳಗಡೆ ಬೀಳ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ವ್ಯಕ್ತಿ ಒಂದು ತುಂಬ ಅಮೂಲ್ಯವಾದ ವ್ಯಕ್ತಿ ಅಂತ ಅರ್ಥ. ಹಾಗಾಗಿ ಈ ರಿಲೇಷನ್ಶಿಪ್ಪನ್ನು ಮಾಡ್ತಾ ಹೋಗಿ, ಚೆರಿಷ್ ಮಾಡ್ತಾ ಹೋಗಿ. ಸಂಬಂಧ ಅನ್ನೋದು ತುಂಬಾ ಕಷ್ಟ ಕಣ್ವಿ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸಿಗೋದು ಕಷ್ಟ. ಅಂಥದ್ರಲ್ಲಿ ನಿಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅದನ್ನು ಜೋಪಾನ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.